ಲಾರ್ಡ್. ಗುಡ್ ಮಾರ್ನಿಂಗ್. ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯವನ್ನು ಹೇಳ್ತೇನೆ. ಕರ್ತನ ಒಳ್ಳೆಯವರು, ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ನಮ್ಮ ಜೀವಿತದಲ್ಲಿ ಎಂಥ ಒಂದು ಬಲವನ್ನು ಇಟ್ಟಿದ್ದಾರೆ ಗೊತ್ತಾ? ನಾವು ಯೋಚಿಸುವುದಕ್ಕಿಂತಲೂ ಪ್ರಾರ್ಥಿಸುವುದಕ್ಕಿಂತಲೂ ನಮ್ಮ ಕರ್ತನು ನಮಗೆ ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಅಂತ ಶಕ್ತಿಯನ್ನು ನಮ್ಮ ಒಳಗಡೆ ಇಟ್ಟಿದ್ದಾರೆ. ಕಾರ್ಯ ಸಾಧಿಸುವಂತ ಶಕ್ತಿ ನಮ್ಮ ಒಳಗಡೆ ಇದ್ದೀರಿ. ನಾವು ಯಾವುದ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೋ, ಯಾವ ಕಾರ್ಯವನ್ನು ಗುರಿ ಇಟ್ಟು ನಾವು ಕೇಳ್ತೇವೋ ಆ ವಿಷಯದಲ್ಲಿ ಕಾರ್ಯ ಸಾಧಿಸುವಂತ ಶಕ್ತಿ ನಮ್ಮ ಒಳಗಡೆಯಿಂದ ಕ್ರಿಯೆ ನಡೆಸಿ ಅದನ್ನ ಜಯಕರವಾಗಿ ಮಾರ್ಪಡಿಸಿ ಕೊಡುತ್ತದೆ. ಆ ವಾಕ್ಯವನ್ನು ಇವತ್ತು ಬೆಳಗ್ಗೆ ನಿಮ್ಮ ಮುಂದೆ ನಾವು ಮಾತನಾಡಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಏನೋ ಒಂದು ಸೋಲು ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಇಲ್ರಿ, ನಾವು ಎಂತ ಸಣ್ಣ ಪ್ರಾರ್ಥನೆ ಮಾಡಿದ್ರು ಕೂಡ ಅದರಲ್ಲಿ ಜಯ ಇದೆ, ಕಾರ್ಯ ಸಾಧಿಸುವಂತ ಶಕ್ತಿ ಇದೆ. ನಿಮಗೆ ಮುಂಜಾನೆ ಒಂದು ವಾಕ್ಯವನ್ನು ಓದಲಿಕ್ಕಾಗಿ ಬಯಸ್ತೇನೆ. ಓದಿ ನೋಡೋಣ. ಎಫೆಸೆ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯ ಮತ್ತು 21ನೇ ವಾಕ್ಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್. ಕರ್ತನ ಎಷ್ಟು ಒಳ್ಳೆಯ ವಾಕ್ಯವನ್ನ ಈ ಮುಂಜಾನೆ ನಮ್ಮ ಜೀವಿತದಲ್ಲಿ ದಯಪಾಲಿಸ್ತಾ ಇದ್ದಾರೆ ನೋಡ್ರಿ. ಯುಗಾಂತರಗಳಲ್ಲಿಯೂ ನಮಗೆ ಜಯ ಕೊಡುವಂತ ದೇವರು ನಮಗೆ ಎಲ್ಲವನ್ನ ಕಾರ್ಯ ಸಾಧಿಸುವುದಕ್ಕೋಸ್ಕರವಾಗಿ ನಮ್ಮಲ್ಲಿ ಆ ಬಲವನ್ನ ಇಟ್ಟಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ನೀವು ಏನೆಲ್ಲ ಬೇಡ್ತಿರೋ, ಯಾವುದಕ್ಕೆಲ್ಲ ಪ್ರಾರ್ಥನೆ ಮಾಡ್ತಿರೋ, ಯಾವುದಕ್ಕೆಲ್ಲ ಹೋರಾಡ್ತಾ ಇದ್ದೀರೋ, ದೇವರು ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಕಾರ್ಯ ಸಾಧಿಸುವಂತ ಶಕ್ತಿ ಅಡಕವಾಗಿದೆ. ಆ ಶಕ್ತಿಯ ಮೂಲಕವಾಗಿ ಎಲ್ಲವನ್ನ ನೀವು ಜಯಿಸ್ತೀರಿ. ಧೈರ್ಯವಾಗಿರಿ. ಕರ್ತ ನಿಮ್ಮನ್ನು ನಡೆಸ್ತಾರೆ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಮುಂಜಾನೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಯಾರೆಲ್ಲ ಕರ್ತನೇ ನಾನು ಮಾಡುವಂತ ಪ್ರಾರ್ಥನೆಗೆ ಜಯ ಸಿಗಲಿ ಎಂಬುದಾಗಿ ಹೋರಾಡ್ತಾ ಇದ್ದಾರೋ, ಇನ್ನು ಆ ಹೋರಾಟದಲ್ಲಿ ಇನ್ನೂ ಸೋತವರಾಗಿ ಕಾಣಲ್ಪಡ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ ಕಾರ್ಯ ಸಾಧಿಸುವಂತ ಶಕ್ತಿ ಅವರ ಒಳಗಡೆ ಇದೆ. ನಾವು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವಂತ ದೇವರು ನಮ್ಮ ಜೊತೆಲಿ ಇದ್ದಾರೆ. ನಾನು ಏನೆಲ್ಲ ಯೋಚನೆ ಮಾಡ್ತೀನೋ ಅದಕ್ಕಿಂತಲೂ ಹೆಚ್ಚಾಗಿ ಮಾಡುವಂತ ದೇವರು ನೀವು. ಅದನ್ನ ನಾವು ನೆನೆಸಿ ಪ್ರಾರ್ಥಿಸ್ತೇವೆ. ಯಾರ್ಯಾರು ಯಾವುದನ್ನ ಕೇಳ್ತಾ ಇದ್ದಾರೋ ಅದರಲ್ಲಿ ಹೆಚ್ಚಿನ ಕಾರ್ಯಗಳನ್ನು ಕಾಣಲಿ ನೀವಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.